Actually, I have to tell you, this is my first ever interview that is personal. ನನ್ನ ಸಿನಿಮಾ ಬಿಟ್ಟು ಇಲ್ಲಿವರೆಗೂ ನಾನು ಯಾವುದು ಇಂಟರ್ವ್ಯೂ ಮಾಡಿರಲಿಲ್ಲ. ಸೊ ಇನ್ಫ್ಲೂಯೆನ್ಸಸ್ ದಟ್ ನಿಮ್ಮ ಲೈಫಾಗ ಅದು ನಿಜ ಆಗಿ ಬಂದಿರೋದು ದ್ಯಾಟ್ ಹ್ಯಾಸ್ ಅಫೆಕ್ಟೆಡ್ ನಿಮ್ಮ ಫಿಲ್ಮ್ ಕರಿಯರ್. ಎಸ್, ಐ ಹ್ಯಾವ್ ಆಲ್ವೇಸ್ ಫೆಲ್ಟ್ ಲೈಕ್ ಸೇಮ್ ಲಾಕ್ಡೌನ್ ಟೈಮಲ್ಲಿ ನಾನು ಕೂತ್ಕೊಂಡು ಇಲ್ಲ ನಾನು ಹೋಪೇ ಕಾಣಿಸ್ತಾ ಇಲ್ಲ ಅಂದಾಗ ನಾನು ಗುರು ಶಿಷ್ಯರು ಬಂದು ನನಗೆ ಹಳ್ಳಿ ಮೇಸ್ಟ್ರು. ಐ ಕನ್ಸಿಡರ್ ಮೈ ಸೆಲ್ಫ್ ಲಕ್ಕಿ ಬಿಕಾಸ್ ನನಗೆ ಫಸ್ಟ್ ಆಪರ್ಚುನಿಟಿ ನಿಜವಾಗ್ಲೂ ನನ್ನ ಹುಡ್ಕೊಂಡು ಬಂತು. ಆ್ಯಂಡ್ ಐ ಫೀಲ್ ಲೈಕ್ ಇನ್ ದಿಸ್ ಇಂಡಸ್ಟ್ರಿ ಹಾರ್ಟ್ ಬ್ರೇಕ್ ಇಸ್ ಇನ್ಎವಿಟಬಲ್. ಆ್ಯಂಡ್ ಓ ಮೈ ಗಾಡ್, ಪ್ರೇಮಾ ಮ್ಯಾಮ್ ಟೈಮಲ್ಲಿ ಅಂದರೆ ಅವ್ರು ಹೀರೋಯಿನ್ ಆಗಿದ್ದಾಗ ಅವರು ನಾವು ಹೇಳ್ತೀವಿ ನಾವು 12 ಅವರ್ಸ್ ಶೂಟ್ ಮಾಡಿದ್ವಿ, 16 ಅವರ್ಸ್ ಶೂಟ್ ಮಾಡಿದ್ವಿ, ಅಲ್ಲಿ ಶೂಟ್ ಮಾಡಿದ್ವಿ, ಇಲ್ಲಿ ಶೂಟ್ ಮಾಡಿದ್ವಿ. ಐ ಆಮ್ ಲೈಕ್ ದಟ್ ವಾಸ್ ಹರ್ ಡೇ ಎವ್ರಿ ಡೇ. ಆಡಿಷನ್ಸ್ ನನ್ನ ಕಳಿಸಿದ್ದಾರೆ, ತುಂಬ ಆಡಿಷನ್ಸ್ ನಾನು ಹೋಗಿ ಟ್ರೈ ಮಾಡಿದ್ದೆ. ಬಟ್ ಅಗೇನ್ ಬಿಕಾಸ್ ಆಫ್ ಲ್ಯಾಂಗ್ವೇಜ್ ಐ couldn't get it because they're very particular about language ಅಲ್ಲಿ. ಹಿಂದಿ ಅವ್ರ ಥರನೇ ಮಾತಾಡ್ಬೇಕು. ನಾವು ಒಂಚೂರಲ್ಲಿ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಆ್ಯಕ್ಸೆಂಟ್ ಏನಾದರೂ ಬಂದರೆ ದಿಲ್ ಬಿ ಲೈಕ್ ವಾಟ್ ಎವರ್ ಹ್ಯಾಪನ್ಸ್ ಇಟ್ ವಿಲ್ ಹ್ಯಾಪನ್. ನಾನು ಪ್ಲ್ಯಾನ್ ಮಾಡಿ ನಂಗೆ ಸಾಕಾಗಿದೆ. ಒಂದೇ ಲೈಫ್ ಸಿಗೋದು, ಸಾಧನೆ ಮಾಡಬೇಕು, ಏನಾದರೂ ಮಾಡಬೇಕು. ಲೈಫಲ್ಲಿ ಸಾಧನೆ ಮಾಡಿದ್ರೇ ಹೆಸರು ಮಾಡಬೇಕು, ಹೆಮ್ಮೆ ಪಡಬೇಕು ಎಲ್ಲರೂ ನಿಮ್ಮನ್ನು ನೋಡಿ. ಸೊ ದಟ್ಸ್ ದ ಕೈಂಡ್ ಆಫ್ ಅಪ್ಬ್ರಿಂಗಿಂಗ್ ಐ ಹ್ಯಾವ್. ಆ್ಯಂಡ್ ಅಲ್ಲೂ ಸ್ಕೂಲಲ್ಲಿ ನಾನು ಆ್ಯಕ್ಟಿಂಗ್ ನಿಜವಾಗ್ಲೂ ಏನೂ ಕಲ್ತಿಲ್ಲ. ಆ್ಯಂಡ್ ಐ ಬಿಲೀವ್ ಆ್ಯಕ್ಟಿಂಗ್ ಕೆನಾಟ್ ಬಿ ಟಾಟ್. It has to be felt and experienced. Today on Just Curious, it is one and only Nishvika ಅನ್ಬೇಕಾ, ನಿಶ್ವಿಕಾ ನಾಯ್ಡು ಅವರು ಅನ್ಬೇಕಾ, ಅಥವಾ ದಿ ಆಕ್ಟ್ರೆಸ್, ಮಾಡೆಲ್, ಡಾನ್ಸರ್ ಆ್ಯಂಡ್ ಅ ಹಸ್ಲಿಂಗ್ ಹ್ಯೂಮನ್. Little bit. All of that is true. ಯಾವ್ದನ್ನು ಕರೆದ್ರು ನಾನು ರೆಸ್ಪಾಂಡ್ ಮಾಡ್ತೀನಿ. ಸೊ ಹೇಗಿದ್ದೀರಾ ನಿಶ್ವಿಕಾ? ಫೈನಲಿ ಹಿಯರ್ ವಿ ಆರ್ ಮೀಟಿಂಗ್ ಅಗೇನ್ ಈ ಫಾರ್ಮ್ಯಾಟ್ ಅಲ್ಲಿ. ಜಸ್ಟ್ ಕ್ಯೂರಿಯಸ್ಗೆ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತದೆ. ಮೊದಲನೇದಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಶೋಸ್. ಎಲ್ಲ ಕಡೆ ಈ ಒಳ್ಳೆ ಹೆಸರು ಮಾಡ್ತಾ ಇದೆ ನಿಮ್ಮ ಶೋನ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಇಲ್ಲಿವರೆಗೂ ನೋಡ್ಕೊಂಬಂದಿದ್ದು ಒಂದು ಫಾರ್ಮ್ಯಾಟ್ನ ಬೀಟ್ ಮಾಡಿ ಒಂದು ಒಳ್ಳೆ ಶೋ ಮಾಡ್ತಾ ಇದ್ದೀರಾ. ಆ್ಯಂಡ್ ಐ ಆಮ್ ಸೋ ಗ್ಲಾಡ್ ಟು ಬಿ ಹಿಯರ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಲೈಫ್ ಅನ್ನೋದು ಹೇಗೆ ಅಂದರೆ ವಿತ್ ಟೈಮ್, ಎಸ್ಪೆಷಲಿ ಇನ್ ಯೋರ್ ಪ್ರೊಫೆಷನ್, ದೋ ಯು ಲೂಸ್ ವೇಟ್ ಫಿಸಿಕಲಿ, mentally you add a lot of weight. True. ಅಂದರೆ ಥ್ರೂ ದ ಜರ್ನಿ ಆಫ್ ಲೈಫ್, ಥ್ರೂ ಜರ್ನಿ ಇನ್ ಸ್ಯಾಂಡಲ್ವುಡ್, ಅಲ್ಲಿಂದ ಶುರು ಮಾಡೋಣ. ಹೇಗಿದೆ ಜರ್ನಿ? ಯಾವ ಫೇಸಲ್ಲಿದ್ದೀರಾ? ಆನೆಸ್ಟ್ಲಿ ಇಸ್ ಬಿನ್ ಲಿಟಲ್ ಲೇಡ್ ಬ್ಯಾಕ್. ಸ್ವಲ್ಪ ಇನ್ ಬಿಟ್ವೀನ್ ಏನು ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಏನು ಹೆಜ್ಜೆ ಹಾಕಬೇಕು, ಆ ಕನ್ಫ್ಯೂಷನ್ ಇತ್ತು. ಈಗ ಸದ್ಯಕ್ಕೆ ಒಂಚೂರು ಹಿಂದೆ ಕೂತ್ಕೊಂಡು ಇರಲಿ, ಗೋಯಿಂಗ್ ವಿತ್ ದ ಫ್ಲೋ ಇಸ್ ಮೈ ನ್ಯೂ ಮಂತ್ರ. ಈ ವರ್ಷದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಾಟ್ ಎವರ್ ಹ್ಯಾಪನ್ಸ್ ಇಟ್ ವಿಲ್ ಹ್ಯಾಪನ್. ನಾನು ಪ್ಲ್ಯಾನ್ ಮಾಡಿ ನಂಗೆ ಸಾಕಾಗಿದೆ. ಇನ್ಮೇಲೆ ನಾನು ಪ್ಲ್ಯಾನ್ ಮಾಡಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ. ಪ್ಲ್ಯಾನ್ ಮಾಡದೆ ಮುಂದಕ್ಕೆ ಹೋಗೋದೇ ಒಂದು ಪ್ಲ್ಯಾನ್. ಮುಂದಕ್ಕೆ ಜೀವನ ಹೋಗ್ತಾನೆ ಇರುತ್ತೆ, ನೀವು ಹೋಗಿಲ್ಲ ಅಂದ್ರೂ ಕರ್ಕೊಂಡು ಹೋಗುತ್ತೆ. ಬಟ್ ಅದು ಒಬ್ಸೆಸ್ ಮಾಡದೆ ವಾಟ್ ಎವರ್ ಕಮ್ಸ್ ಐ ವಿಲ್ ರಿಸೀವ್ ಇಟ್ ಇಸ್ ಮೈ ಕರೆಂಟ್ ಸ್ಟೇಟ್ ಆಫ್ ಮೈಂಡ್. ಯೋ ವಾಟ್ ಮಿಲೇನಿಯಲ್? I am a millennial. 28, yes. So, 1995 born you are. 96. Sorry, 6, okay. Good. ಈ ಥರ ಮಿಸ್ಟೇಕ್ಸ್ ಇಸ್ ಓಕೆ. ಒಂದು ವರ್ಷ, ಓ ಸಾರಿ, ಉಲ್ಟಾ ಒಂದು ವರ್ಷ ಕಮ್ಮಿ ಮಾಡಿಬಿಟ್ಟೆ. ಸಾರಿ. ವೆನ್ ಐ ವಾಸ್ ಗೋಯಿಂಗ್ ಥ್ರೂ ಯೋರ್ ಪ್ರೊಫೈಲಿಂಗ್ ಆಸ್ ಟು ಇಲ್ಲಿವರೆಗೂ ಬರ್ತಾ ಏನೇನು ಮೆಟ್ಲುಗಳನ್ನು ಹತ್ಕೊಂಡು ಬಂದಿದ್ದೀರಾ. ಕೆಲವುದು ಮೆಟ್ಲು ಅಪ್ಪ ಅಮ್ಮ ಚೂಸ್ ಮಾಡಿರ್ತಾರೆ. ಉದಾಹರಣೆಗೆ 5 ವರ್ಷ ನಿಮ್ಗೆ ಇರ್ತಾ ಇದ್ದಂಗಿಲ್ಲೇ ನೀವು ಭರತನಾಟ್ಯಂ ಕಲಿಕ್ ಶುರು ಮಾಡಿದಾಗಿರಲಿ. ಆ್ಯಂಡ್ ಐ ಡಿಂಟ್ ನೋ ನೀವು ಸೈಕಾಲಜಿ ಓದಿದ್ರಿ ಫ್ರಮ್ ಮೌಂಟ್ ಕಾರ್ಮೆಲ್ಸ್ ಅಂತ. ನಂಗೆ ಸೈಕಾಲಜಿ ಸ್ಟೂಡೆಂಟ್ಸ್ ಅಂದ್ರೇ ಒಂಥರ ಭಯ. ಯಾಕೆ ಗೊತ್ತಾ? ಎಲ್ಲರೂ ಅದೇ ಹೇಳ್ತಾರೆ. ಬಿಕಾಸ್ ಇಟ್ಸ್ ಲೈಕ್ ಬ್ರೋ, ಯು ಆರ್ ಕಟಿಂಗ್ ದ ಚೇಸ್ ಆ್ಯಂಡ್ ಕಮಿಂಗ್ ಟು ದ ಇದು ಆಲ್ವೇಸ್ ಅಲ್ವಾ? ಆನ್ ಅ ಫನಿ ನೋಟ್, ನನಗೆ ಫಸ್ಟು ಯಾರಾದರೂ ನೀವು ಸೈಕಾಲಜಿ ಓದ್ತೀರಾ ಅಂದರೆ ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಹೇಳಿ ಅದು ಫಸ್ಟು ಎಲ್ಲರೂ ಕೇಳೋದು. ಬಟ್ ಸೈಕಾಲಜಿ ಇಸ್ ಸ್ಟಡಿ ಆಫ್ ಬಿಹೇವಿಯರ್. ಎಕ್ಸಾಕ್ಟ್ಲಿ. ಫಸ್ಟ್ಲಿ ಇಟ್ಸ್ ನಾಟ್ ಅಬೌಟ್ ಮೈಂಡ್. That's a different aspect. Through the behavior you're trying to understand the canvas of the mind. Exactly. So it's not about what you're thinking mostly. It's about how you behave in an environment. ಈ ಥರ ಒಂದು ಸಿಚುವೇಶನ್ ಇಟ್ಟರೆ
ಮಗು ಅಥವಾ ಹ್ಯೂಮನ್ ಬೀಯಿಂಗ್ ಹೇಗೆ ಬಿಹೇವ್ ಮಾಡ್ತಾರೆ. ಸೊ ಬೇಸ್ಡ್ ಆನ್ ಆಲ್ ಆಫ್ ದ್ಯಾಟ್ ಆ ಒಂದು ಸೈಕಾಲಜಿನ ಯೂಸ್ ಮಾಡ್ತೀವಿ. ಆ್ಯಂಡ್ ಬಟ್ ನಾನು ಚಿಕ್ಕವಳಾಗಿದ್ದಾಗ ನನ್ನ ಮಮ್ಮಿ ಕ್ಲಾಸ್ ಡ್ಯಾನ್ಸ್ ಅಂತ ಅಲ್ಲ, ತುಂಬ ಕ್ಲಾಸ್ಗೆ ಹಾಕಿದ್ರು ನನ್ನ. ಟೈಮೇ ಇರಬಾರ್ದು ನನ್ನ ಮಗಳಿಗಂತ ನಮ್ಮಮ್ಮ ಫಿಕ್ಸ್ ಆಗಿಬಿಟ್ಟಿದ್ರು. ಯಾವ್ಯಾವ ಥರ ಕ್ಲಾಸ್ ತಗೊಂಡಿದ್ರಪ್ಪ? ಗಾಡ್, ಯು ನೇಮ್ ಇಟ್ ನೀವು ಒಂದು ಸಿಂಗಿಂಗು, ಡನ್, ಡಾನ್ಸಿಂಗ್, ಡನ್, ಕರಾಟೆ, ಡನ್. ಸ್ಕೇಟಿಂಗ್. ಸ್ಕೇಟಿಂಗ್ ಅಲ್ಲಿ ಸ್ಪೋರ್ಟ್ಸ್ ಬಿಟ್ಟು ಎಲ್ಲ ಮಾಡ್ತಿದ್ರು. ಬಿಕಾಸ್ ನಮ್ಮಮ್ಮಿ ಹೀರೋಯಿನ್ ಆಗಬೇಕಲ್ಲ, 8 ಗೀಟ್ ಆದರೆ ಆಮೇಲೆ ಮಾರ್ಕ್ ಆಗಿಬಿಡುತ್ತೆ ಅಂತ. ಸೊ ಅದಕ್ಕೆಲ್ಲ ಸೇರಿಸ್ತಾ ಇಲ್ಲ. ಬಟ್ ಮೋಸ್ಟ್ಲಿ ಕ್ರಿಯೇಟಿವ್ ಫೀಲ್ಡಲ್ಲಿ ಪೇಂಟಿಂಗ್, ವಾಟ್ ಎವರ್, ರೀಡಿಂಗ್, ಸಮ್ಮರ್ ಕ್ಲಾಸ್, ರೈಟಿಂಗ್, ಎಲ್ಲ ಹಾಕ್ಬಿಡಿದಾರ. ಎವ್ರಿಥಿಂಗ್. ಬಿಫೋರ್ ಐ ಗೋ ಫರ್ದರ್, ಅಮ್ಮ ಹೆಸರೇನು? ಅನಿತಾ ಅಂತ. ಸೊ ಇಟ್ಸ್ ಲೈಕ್ ಅಮ್ಮಂದು ಕನ್ಸ, ಲೈಕ್ ನೀವು ಹೀರೋಯಿನ್ ಆಗ್ಬೇಕಂತ? ನನಗೆ ಅದು ತಿಳುವಳಿಕೆ ಬರೋಕ್ಕೆ ಮುಂಚೆಯಿಂದನೂ ಶೀಸ್ ಬಿನ್ ಡ್ರೀಮಿಂಗ್ ಅಬೌಟ್ ಇಟ್ ಅನ್ಸುತ್ತೆ. ಆ್ಯಂಡ್ ಅಫ್ ಕೋರ್ಸ್ ಇಟ್ ವಾಸ್ ಅ ಗುಡ್ ಇನ್ಫ್ಲೂಯೆನ್ಸ್. ಸೊ ಅದು ನನಗೆ ಇನ್ಫ್ಲೂಯೆನ್ಸ್ ಆಗಿ ನನಗೂ ಅದು ಆ ಒಂದು ಕ್ರೇಜ್ ಬಂತು. ನಮ್ಮ ಚಿತ್ರರಂಗ ಹೇಗೆ ಅಂದರೆ, ಯೂಶಲಿ ಬಾಲಿವುಡ್ ಈ ಥರ ಪ್ಲ್ಯಾಟ್ಫಾರ್ಮ್ಸಲ್ಲಿ ನಾವು ಜನ ಮಾತಾಡಿರೋದನ್ನು ಕೇಳಿದ್ದೀವಿ. ಆ್ಯಕ್ಟರ್ಸ್ ಪ್ರಿಪ್ರೇಷನ್ ಇನ್ ಟರ್ಮ್ಸ್ ಆಫ್ ಕೋರ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದಿಲ್ಲ ಅಂದರೆ ಇಲ್ಲಿಗೆ ಬರೋಕ್ಕೆ ಆಗಲ್ಲ ಅಂತ. ಬಟ್ ಇನ್ ನಮ್ಮ ರೀಜನಲ್ ಲ್ಯಾಂಗ್ವೇಜಸಲ್ಲಿ ಇವ್ ಸೀನ್ ತುಂಬ ಜನ ಬೈ ಚಾನ್ಸ್ ಬಂದವರು ಇದ್ದಾರೆ, ಆ್ಯಕ್ಟಿಂಗ್ ನ್ಯಾಚುರಲ್ ಆಗಿ ಬಂತು ಅಂದವ್ರು ಇದ್ದಾರೆ, ಅಲ್ಲಿ ಕೋರ್ಸಸನ್ನು ಮಾಡ್ಕೊಂಡು ಬಂದವರು ಇದ್ದಾರೆ. ಬಟ್ ನಿಮ್ಮ ಕಣ್ಮುಂದೆ ಆಗಲೇ ಸಾಕಷ್ಟು ಆಪ್ಷನ್ಸ್ ಇತ್ತೇನೋ ಎಲ್ಲ ಥರದ್ದು ಮಾಡಿರೋರು. ಬಟ್ ವಾಟ್ ಆ್ಯಕ್ಚುಲಿ 100% ನಿಮ್ಗೆ ಕನ್ವಿನ್ಸ್ ಮಾಡಿದ ಫ್ಯಾಕ್ಟರ್ ಏನು, ನಾನು ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗಲೇಬೇಕು ಅಂತ? ಆ್ಯಂಡ್ ಸೆಕೆಂಡ್ಲಿ, ಅದೇ ಸ್ಕೂಲಿಗೆ ಯಾಕೆ ಹೋದ್ರಿ? ನಾನು ಫಸ್ಟು ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗಲೇಬೇಕು ಅಂತ ಇದ್ದಿದ್ದು ಬಿಕಾಸ್ ಫಸ್ಟ್ ಆಫ್ ಆಲ್ ನನಗೆ ಇಂಡಸ್ಟ್ರಿ ಏನು, ಹೇಗೆ ಹೋಗೋದು, ಏನೂ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅದ್ರ ಒಳಗಡೆ ಹೋಗ್ಬೇಕಂದ್ರೆ ಅಟ್ಲೀಸ್ಟ್ ಒಂದು ಕೋರ್ಸ್ ಮಾಡಿದ್ರೆ ಒಂದು ಕನೆಕ್ಷನ್ ಸಿಗುತ್ತೆ, ಒಂದು ಕಾಂಟ್ಯಾಕ್ಟ್ ಸಿಗುತ್ತೆ, ಏನೋ ಒಂದು ಮಾಡ್ಬೋದು ಅಂತ ಒಂದು ನನ್ನ ಐಡಿಯಾ ಇತ್ತು. ಆ್ಯಂಡ್ ಸೆಕೆಂಡ್ಲಿ ಐ ಆಮ್ ಸಂಬಡಿ ಹೂಸ್ ಲೈಕ್, ಇವತ್ತು ಅಷ್ಟೇ ನಾನು ಯಾರದೂ ಆಡಿಷನ್ ಬರ್ತಾ ಇದೆ ಕರೆದ್ರೆ ನಾನು ಫಸ್ಟು ಹೋಮ್ವರ್ಕ್ ಮಾಡ್ಕೊತೀನಿ. ಲೈಕ್ ಓಕೆ, ಐ ಹ್ಯಾವ್ ಟು ಡೂ ಅ ಹೋಮ್ವರ್ಕ್. ಏನಾದ್ರೂ ನನ್ನ ಬೇಸಿಕ್ ಇವಾಗ ಈವನ್ ಫಾರ್ ದಿಸ್ ಶೋ ಐ ವಾಸ್ ಲೈಕ್ ಓಕೆ, ನೋ ವಾಟ್ ನಿಮ್ದೇನು ಶೋ ಬಗ್ಗೆ ತಿಳ್ಕೋಬೇಕು. ಸೊ ಬೇಸಿಕ್ಲಿ ಇಫ್ ಯು ಹ್ಯಾವ್ ಸ್ವಲ್ಪ ನಾಲೆಡ್ಜ್ ಇದ್ದು ಒಂದು ಜಾಗಕ್ಕೆ ಹೋದರೆ ಫಸ್ಟಿಂದ ಕಲಿಯೋ ಬದಲು ಈಸಿ ಟು ಪಿಕಪ್ ಥಿಂಗ್ಸ್. ಈಗ ನೀವು ಅಲ್ಲಿ ಬಂದಿದ ತಕ್ಷಣ ಒಂದು ಸೆಟ್ಟಿಗೆ ಹೋಗಿದ ತಕ್ಷಣ ಓಕೆ ಪ್ರೊಫೈಲ್ ತೋರ್ಸಮ್ಮ ಅಂದ ತಕ್ಷಣ ಅಲ್ಲಿ ನನ್ನ ಪ್ರೊಫೈಲ್ ಅಂದರೆ ಏನು ಅನ್ನೋ ಬದಲು ಪ್ರೊಫೈಲ್ ಓಕೆ ಸರ್ ಇದು ನನ್ನ ಪ್ರೊಫೈಲ್ ಅಂದರೆ ದಿಲ್ ಬಿ ಲೈಕ್ ಓಕೆ. ಇಟ್ ಆಲ್ಸೋ ಶೋಸ್ ಲೈಕ್ ನಿಮ್ಮ ಇಂಟ್ರೆಸ್ಟ್ ತೋರಿಸುತ್ತೆ ಅಲ್ಲಿ. ಓಕೆ ಅವರು ಆಲ್ರೆಡಿ ಪ್ರಿಪೇರ್ ಆಗಿದ್ದಾರೆ, ದಟ್ ಮೀನ್ಸ್ ಶಿ ಮಸ್ಟ್ ಬಿ ಇಂಟ್ರೆಸ್ಟೆಡ್. ಸೊ ನನಗೆ ಯಾವಾಗ್ಲೂ ನಾನು ಆ್ಯಕ್ಟಿಂಗ್ ಕಲಿಯೋಕ್ಕೆ ಹೋಗಿಲ್ಲ, ನಾನು ಟೆಕ್ನಿಕಲ್ ಟರ್ಮ್ಸ್ ತಿಳ್ಕೊಬೇಕಿತ್ತು. ಆ್ಯಂಡ್ ಸೆಟ್ಟಲ್ಲಿ ಏನೇನು ಆಗುತ್ತೆ, ಕ್ಯಾಮ್ರಾ ಅಂದರೆ ಏನು, ಡೈರೆಕ್ಷನ್ ಅಂದರೆ ಏನು. ಆ್ಯಂಡ್ ಅಲ್ಲೂ ಸ್ಕೂಲಲ್ಲಿ ನಾನು ಆ್ಯಕ್ಟಿಂಗ್ ನಿಜವಾಗ್ಲೂ ಏನೂ ಕಲ್ತಿಲ್ಲ. ಆ್ಯಂಡ್ ಐ ಬಿಲೀವ್ ಆ್ಯಕ್ಟಿಂಗ್ ಕೆನಾಟ್ ಬಿ ಟಾಟ್, ಇಟ್ ಹ್ಯಾಸ್ ಟು ಬಿ ಫೆಲ್ಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್. ಸೊ ಆ್ಯಕ್ಟಿಂಗ್ನ ನೀವು ಹೆಂಗೆ ಹೇಳ್ಕೊಳಕ್ಕಾಗುತ್ತೆ, ರಶ್ಮಿ ಹಿಂಗಳಿ ಹಂಗ್ನಗಿ ಅಂತ ಹೇಳ್ಕೊಳಕ್ಕಲ್ಲ. ಅದು ನೀವು ಹೇಗೆ ಅಳ್ತಾರೆ ಅದು ಜೆನ್ಯೂನ್ ಆಗಿ ಬಂದರೆ ಅದೇ ಬ್ಯೂಟಿ. ದಟ್ಸ್ ವೈ ದೇ ಸೇ ಆ್ಯಕ್ಟಿಂಗ್ ಈಸ್ ರಿಯಾಕ್ಟಿಂಗ್ ಅಂತ. ಆ್ಯಕ್ಟಿಂಗ್ ಈಸ್ ಜಸ್ಟ್ ರಿಯಾಕ್ಟಿಂಗ್, ಬಟ್ ದೇರ್ ಆರ್ ಅದರ್ ಥಿಂಗ್ಸ್ ದಟ್ ಯು ಕ್ಯಾನ್ ಲರ್ನ್. ದೇರ್ ಟೆಕ್ನಿಕ್ಯಾಲಿಟೀಸ್ ವೆನ್ ದೇ ಸೇ ಲೈಕ್ ಈ ಥರ ಫ್ರೇಮ್ ಇಟ್ಟರೆ ನಿನ್ನ ಮೈಂಡಲ್ಲಿ ಈ ಫ್ರೇಮಿಗೆ ನಾನು ಇಷ್ಟು ಆ್ಯಕ್ಟಿಂಗ್ ಮಾಡಬೇಕು. ಸೊ ಇಫ್ ಕ್ಲೋಸ್ ಇಟ್ಟಾಗ ನಾನು ಇಷ್ಟೆಲ್ಲ ಆ್ಯಕ್ಷನ್ ಮಾಡಿದ್ರೆ ಏನು ಗೊತ್ತಾಗುತ್ತೆ ಕ್ಯಾಮ್ರಾದಲ್ಲಿ, ಎಷ್ಟೊಂದು ವೇಸ್ಟ್ ಆಫ್ ಎನರ್ಜಿ. ಸೊ ಆವಾಗ ನಾನು ಇಷ್ಟಿಷ್ಟು ಮಾಡಿದ್ರೆ ಸಾಕು. ಸೊ ಆಲ್ ಆಫ್ ದಿಸ್ ಯು ಹ್ಯಾವ್ ಟು ನೋ. ಆ್ಯಂಡ್ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನೀವು ಒಂದು ಸೆಟ್ಟಲ್ಲಿ 100 ಜನ ಇರ್ತಾರೆ. ಆ 100 ಜನ ಎಲ್ಲ ಅವ್ರ ಕೆಲಸ ಬಿಟ್ಟು ನಿಮಗೆ ಬಂದು ಟ್ರೈನಿಂಗ್ ಮಾಡ್ಕೊಳಕ್ಕಾಗಲ್ಲ. ಬಟ್ ನೀವು ಟ್ರೈನ್ ಮಾಡ್ಕೊಂಡು ಬಂದರೆ ಇದೊಂದು ಮಾಡಮ್ಮ ಅಂದರೆ ನೀವು ಮಾಡ್ತಾ ಇರ್ತೀರ, ನಿಮ್ಮ ಕೆಲಸ ನೀವು ಮಾಡ್ತೀರಾ. ಸೊ ಇನ್ನು ಮಿಕ್ಕಿದವರು ಅವ್ರವ್ರ ಕೆಲಸ ಮಾಡ್ತಾರೆ. ಸೊ ಇಟ್ ಜಸ್ಟ್ ಬಿಕಮ್ಸ್ ಈಸಿಯರ್. ವಾಟ್ ಈಸ್ ದ ರೋಲ್ ಆಫ್ ಗಾಡ್ ಇನ್ ಯುವರ್ ಲೈಫ್? I believe there is there's a higher energy. ನಮ್ಮೆಲ್ಲರಿಗಿಂತ ದೊಡ್ಡ ಎನರ್ಜಿ ಇದೆ. ಬಟ್ ಆ ಎನರ್ಜಿಗೆ ನೀವೇನಾದರೂ ಹೆಸರು ಕೊಡ್ಬೋದು. ದೇವರನ್ನಿ, ಯೂನಿವರ್ಸ್ ಅನ್ನಿ, ಸೈಂಟಿಸ್ಟು ಅದಕ್ಕೊಂದು ಬೇರೆ ಹೆಸರು ಹೇಳಿರ್ತಾರೆ. ಸೊ ಐ ಥಿಂಕ್ ಎನರ್ಜಿ. ಸೊ ಆ ಥರ ದೇವರು ಕಾಲ್ಡ್ ಇಟ್ ಬಿಗ್ ಬ್ಯಾಂಗ್ ಥಿಯರಿ. ಸೊ ಐ ಥಿಂಕ್ ನಂಬಿಕೆ ತುಂಬ ಮುಖ್ಯ. ನೀವೇಂದ್ರ ಮೇಲಾದರೂ ನಂಬಿಕೆ ಇಟ್ಕೊಳ್ಳಿ, ಬಟ್ ನಂಬಿಕೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಬಿಕಾಸ್ ಆ ಒಂದು ಡ್ರೈವ್, ಒಂದು ಮುಂದೆ ಹೋಗೋಕ್ಕೆ ಹೋಪ್ ಇಸ್ ಆಲ್ ದಟ್ ಈಸ್ ಇಂಪಾರ್ಟೆಂಟ್. ನಾಳೆ ಬಗ್ಗೆ ಹೋಪು, ಇನ್ನೊಬ್ಬರ ಬಗ್ಗೆ ಹೋಪು, ದೇವ್ರ ಮೇಲೆ ಹೋಪು, ನಿಮ್ಮ ಮೇಲೆ ಹೋಪು, ಇಟ್ಸ್ ಆಲ್ ಇಂಪಾರ್ಟೆಂಟ್. ಸೊ ನನ್ನ ಪ್ರಕಾರ ದೇವರು ಅಂದ ತಕ್ಷಣ ದೇವಸ್ಥಾನಕ್ಕೆ ಹೋಗಬೇಕು, 4 ಅವರ್ ಕೂತ್ಕೊಂಡು ಪೂಜೆ ಮಾಡಬೇಕು. ನಾವು ಮಮ್ಮಿ ಇವಾಗ ಬೈಕೊತಾ ಇರ್ತಾರೆ ಬಿಕಾಸ್ ಅವ್ರು ಅದೆಲ್ಲ ಮಾಡ್ತಾರೆ. ಬಟ್ ನನ್ನಲ್ಲಿ ನನಗೆ ಇವಾಗ ನಾನು ಕೂತ್ಕೊಂಡು ಬೇಜಾರಾಗ್ತದೆ, ಇಲ್ಲೇ ಕೂತ್ಕೊಂಡು ನಾನು ಪ್ರೇ ಮಾಡ್ತೀನಿ ನನ್ನ ದೇವರನ್ನ, ಯಾಕೆ ಹಿಂಗೆ ಆಯಿತು, ದಟ್ ಈಸ್ ಮೈ ಪ್ರೇಯರ್. ಐ ಡೋಂಟ್ ಹ್ಯಾವ್ ಟು ಸಿಟ್ ಆ್ಯಂಡ್ ಸೇ
100 ಮಂತ್ರ ಹೇಳಿದ್ರೇ ದೇವ್ರು ನನಗೆ ಒಲಿತಾನೆ ಅನ್ನೋದು ನಾನು ನಂಬಲ್ಲ. ಬಟ್ ಆ ನಂಬಿಕೆ ಸುಳ್ಳು ಅಂತಲೂ ನಾನು ಹೇಳೋದಿಲ್ಲ. ಬಿಕಾಸ್ ನಮ್ಮಮ್ಮ ನಾನು ಎವ್ರಿ ಡೇ ನಮ್ಮಮ್ಮ ಬೆಳಿಗ್ಗೆ ಎದ್ದು 3 ಗಂಟೆಗೆ ಎದ್ದು ಪೂಜೆ ಮಾಡೋದನ್ನ ನಾನು ನೋಡ್ತೀನಿ. ಸೊ ಐ ಬಿಲೀವ್ ಇನ್ ಯೂನಿವರ್ಸ್ ಮೋಸ್ಟ್ಲಿ. ಸೊ ಐ ಫೀಲ್ ಲೈಕ್ ಇದೊಂಥರ ವಾಸ್ಟ್ ಜಾಗ. ನೀವು ಇಲ್ಲಿಂದ ಒಂದು ಬಾಲ್ ಹಾಕಿದ್ರೆ ಅದೆಲ್ಲೋ ಒಂದು ಕಡೆ ಬೀಳುತ್ತೆ, ಅಲ್ಲಿಂದ ಇನ್ನೊಂದು ಕಡೆ ಬಾಲ್ ಬರುತ್ತೆ ಅಂತ ನಾನು ಬಿಲೀವ್ ಮಾಡ್ತೀನಿ. ಹ್ಯಾವ್ ಯು ಎವರ್ ಎಕ್ಸ್ಪೀರಿಯನ್ಸ್ಡ್ ಇಟ್? Yes, a lot. I think during lockdown that's when I feel like 2 incidents actually. Lockdown time ಅಲ್ಲಿ I didn't take lockdown very well. ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾಗ ನಾನು ಹತ್ಕೊಂಡು ನನ್ನ ಲೈಫ್ ಮುಗ್ದೋಯ್ತು, ನನ್ನ ಕರಿಯರ್ ಮುಗ್ದೋಯ್ತು. ಬಿಕಾಸ್ ಥಿಯೇಟರ್ ಎಲ್ಲ ಕ್ಲೋಸ್ ಆಯಿತು. ದಿಸ್ ವಾಸ್ ದ ಫಸ್ಟ್ ಟೈಮ್ ಲೈಕ್ ಶಾಪ್ಸ್ ಕ್ಲೋಸ್ ಆಗೋದು, ಥಿಯೇಟರ್ ಕ್ಲೋಸ್ ಆಗೋದು, ಜನ ಆಚೆ ಬರ್ತಾ ಇರಲಿಲ್ಲ, ಫಿಯರ್. ಅಂದರೆ ಆ್ಯಂಡ್ ನನ್ನ ಲೈಫ್ ಡಿಪೆಂಡ್ ಆಗೋದ್ರೆ ನಾನು ಆಚೆ ಹೋಗಿ ಕೆಲಸ ಮಾಡಿದ್ರೆ ನನಗೆ ಊಟ ಸಿಗೋದು. ಸೊ ನಾನು ಮನೇಲಿದ್ದರೆ ಇನ್ನು ಹೆಂಗೆ ನೆಕ್ಸ್ಟ್ ಮುಂದೆ ಅನ್ನೋದೇ ಇಲ್ವಲ್ಲ. ಅಟ್ಲೀಸ್ಟ್ ಓಕೆ ನೆಕ್ಸ್ಟ್ ಇಯರ್ ನೋಡೋಣ ಅನ್ನೋದು ಬರ್ತಾ ಇಲ್ಲ. ಬಿಕಾಸ್ ದೇರ್ ಇಸ್ ನೋ ಫ್ಯೂಚರ್ ಓನ್ಲಿ. ಐ ಕುಡ್ ನಾಟ್ ಸಿ ಎನಿಥಿಂಗ್. ಸೊ ಐ ಬ್ರೋಕ್ ಡೌನ್. ಐ ಸೆಡ್ ಆಗೋಯ್ತು, ಎಲ್ಲ ಮುಗ್ದೋಯ್ತು. ಇನ್ಮೇಲೆ ಇನ್ನೇನಿಲ್ಲ. ನಾನು ಮತ್ತೆ ಏನು ಕಾಲೇಜ್ಗೆ ಹೋಗ್ಬೇಕಾ, ಇನ್ನೊಂದು ಕೋರ್ಸ್ ಮಾಡಬೇಕಾ, ಬೇರೆ ಏನಾದರೂ ಮಾಡಬೇಕಾ. ಐ ವಾಸ್ ದ್ಯಾಟ್ ಬ್ಯಾಡ್. ಅಷ್ಟೊತ್ತಿಗಾಗಲೇ ಒಂದಷ್ಟು ಮೂವೀಸ್ ರಿಲೀಸ್ ಆಗಿತ್ತು. I ಅಮ್ಮ ಐ ಲವ್ ಯು ಆಗಿರುತ್ತೆ. ಅದಕ್ಕಿಂತ ಮುಂಚೆ ಜೆಂಟಲ್ಮ್ಯಾನ್ ವರ್ಗೂ ಆಗಿತ್ತು. ಜೆಂಟಲ್ಮ್ಯಾನ್ ಐ ಥಿಂಕ್ ಕೋವಿಡ್ ಅಲ್ಲೇ ರಿಲೀಸ್ ಆಗಿದ್ದು. ಸೊ ಐ ವಾಸ್ ಅದು ರಿಲೀಸ್ ಅದೇ ನನಗೂ ನಮ್ಮ ಮಮ್ಮಿ ಹೇಳ್ತಾ ಇದ್ರು, ಇನ್ನು ಎಲ್ಲರೂ ಏನೋ ಇನ್ನ ಕೆಲಸ ಬಗ್ಗೆ ಯೋಚನೆ ಮಾಡ್ತಾರೆ, ನಿಂದು ಅಟ್ಲೀಸ್ಟ್ ರಿಲೀಸ್ ಆಗ್ತಾಯಿದೆ ಸಿನಿಮಾ. ಆಮೇಲೆ ಲೈಕ್ ಯಾರು ನೋಡ್ತಾ ಇಲ್ಲ. ಬಟ್ ಕೋವಿಡ್, ಬಿಕಾಸ್ ಆಫ್ ಕೋವಿಡ್. ಸೊ 4 ಮೂವೀಸ್ ಅಲ್ಲ, ಅಮ್ಮ ಐ ಲವ್ ಯು, ವಾಸು ನಾನ್ ಪಕ್ಕ ಕಮರ್ಷಿಯಲ್, ಪಡ್ಡೆ ಹುಲಿ ಆ್ಯಂಡ್ ಜೆಂಟಲ್ಮ್ಯಾನ್. ಇಷ್ಟ ಆಗಿತ್ತು. ಆ್ಯಂಡ್ ಆ ಟೈಮಲ್ಲಿ ಐ ವಾಸ್ ರೀಡಿಂಗ್. ಅದೇ ಏನೋ ಒಂದು ಬೇಕಲ್ಲ, ಟಿ ವಿ ನೋಡೋದು, ಬುಕ್ ಓದೋದು, ಏನೋ ಒಂದು ಟ್ರೈ ಮಾಡಬೇಕು ಅಂದಾಗ ಐ ಕೇಮ್ ಅಕ್ರಾಸ್ ಸೀಕ್ರೆಟ್, ದ ಬುಕ್ ಸೀಕ್ರೆಟ್. ದೆನ್ ಐ ಸೆಡ್ ಎಲ್ಲ ಮಾಡಿಬಿಟ್ಟಿದ್ದೀವಿ, ಇದೊಂದು ಟ್ರೈ ಮಾಡೋಣ, ಏನಾಗುತ್ತೆ ನೋಡೋಣ ಅಂತ. ಸೊ ಐ ವಾಸ್ ಲೈಕ್ ಓಕೆ, ವಿಲ್ ರೀಡ್ ಇಟ್. ಆ್ಯಂಡ್ ದಟ್ ಬುಕ್ ಇಸ್ ಸೋ ಬ್ಯೂಟಿಫುಲ್ ಬಿಕಾಸ್ ಅದು ಅಲ್ಲಲ್ಲೇ ನಿಮಗೆ ಟೆಸ್ಟ್ ಮಾಡೋಕ್ಕೆ ಹೇಳ್ತಾರೆ. ಸೊ ನೀವು ಹೋಗ್ತಾ ಇದ್ರೆ ಇಲ್ ಟೆಲ್ ಯು, ಸಿ ದ ಹೋಲ್ ಪಾಯಿಂಟ್ ಆಫ್ ಮ್ಯಾನಿಫೆಸ್ಟೇಷನ್ ಇಸ್ ಯು ಹ್ಯಾವ್ ಟು ಕಂಪ್ಲೀಟ್ಲಿ ಬಿಲೀವ್ ಇನ್ ಇಟ್. So that is what the book says, and test it. It'll tell you. So ಅದೊಂದು ಪಾರ್ಟ್ ಇದೆ. if they've read the book they'll know. ಅದರಲ್ಲಿ ಒಂದು ಸತಿ ಹೇಳ್ತಾರೆ, ನೀವು ಯಾರೋ ಒಂದು ಮಿಸ್ ಮಾಡ್ಕೊಂಡಿರೋ ಫ್ರೆಂಡು ಅಥವಾ ಯಾವತ್ತೋ ಮಾತಾಡ್ದಿರೋ ಒಂದು ಫ್ರೆಂಡ್ ಬಗ್ಗೆನೇ ಯೋಚನೆ ಮಾಡ್ತಾ ಇರಿ, ನಿಮಗೆ ಅವ್ರು ಕಾಲ್ ಮಾಡ್ತಾರೆ ಅಥವಾ ಆಕಸ್ಮಿಕವಾಗಿ ಅವ್ರ ಹೆಸರು ಬರುತ್ತೆ ಅಂತ. ಆ್ಯಂಡ್ ಐ ಸೆಡ್ ಓಕೆ ಯಾರು. ಆ್ಯಂಡ್ ಐ ಟೋಲ್ಡ್ ಒಂದು ಕಾಲೇಜ್ ಟೈಮಲ್ಲಿ ಸ್ವಲ್ಪ ಡ್ರಿಫ್ಟ್ ಆಗಿದೆ ನನ್ನ ಫ್ರೆಂಡ್ಸಿಂದ ಬಿಕಾಸ್ ಆಫ್ ಐ ವಾಸ್ ಥಿಂಕಿಂಗ್ ಏನು ಮಾಡೋದು ಅಂತ. ಲೈಕ್ ಓಕೆ, ನನ್ನ ಫ್ರೆಂಡ್ ಆಸ್ತಾ ಅಂತ ಒಬ್ಳಿದ್ದಾಳೆ, ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ, ನೋಡೋಣ ಕಾಲ್ ಮಾಡ್ತಾರಾ ಹೆಂಗೆ ಏನು ಅಂತ. ಆ್ಯಂಡ್ ಐ ಗಾಟ್ ಅ ಕಾಲ್. Like next day I actually got a call. She called me to ask for somebody else's number, okay? But she called. Right. And after that I'm like okay, idak mele nan full invest agbitte. I was like okay, what is this? It's so cute. Our curiosity immediately build ಆಗುತ್ತಲ್ಲ, ಒಂದು ಚಿಕ್ಕ ಎಳೆ ಇದ್ರೆ ಸಾಕು ನಮ್ಗೆ ಹೇಳ್ಕೊಳ್ಳೋದಕ್ಕೆ. ಸೊ ಐ ವಾಸ್ ಲೈಕ್ ಓಕೆ, ವಾಟ್ ಇಸ್ ದಿಸ್ ಅಂತ ಅದನ್ನು ಓದಕ್ಕೆ ಸ್ಟಾರ್ಟ್ ಮಾಡಿದೆ. ದೆನ್ ಐ ಸ್ಟಾರ್ಟ್ ರೈಟಿಂಗ್, ವಿಜುವಲೈಸಿಂಗ್, ಆ್ಯಂಡ್ ಇಟ್ ವರ್ಕ್ಡ್ ಫಾರ್ ಮೀ. ಇಟ್ ಆ್ಯಕ್ಚುಲಿ ವರ್ಕ್ಡ್ ಫಾರ್ ಮೀ. ಆ್ಯಂಡ್ ಅದು ವರ್ಕ್ ಆಗೋದಕ್ಕಿಂತ ನನಗೊಂದು ಪೀಸ್ ಸಿಕ್ತು ಒಳಗಡೆ, ಒಂದು ಹೋಪ್ ಸಿಕ್ತು ನನಗೆ. ಅದು ಇವತ್ತು ವರ್ಕ್ ಆಯ್ತಾ, ಇನ್ನು 10 ವರ್ಷದ ವರ್ಕ್ ಆಗುತ್ತಾ ಅದು ನನಗೆ ಗೊತ್ತಿಲ್ಲ. ಬಟ್ ನನಗೆ ಇನ್ನರ್ ಪೀಸ್ ಸಿಕ್ತು, ಓಕೆ ಆಗುತ್ತೆ, ಏನೋ ಒಂದು ಆಗುತ್ತೆ ಅನ್ನೋದು. ಸೊ ಈ ಎಲ್ಲ ಎಕ್ಸ್ಪೀರಿಯನ್ಸಿಂದ ಎನಿ ಇನ್ಫ್ಲೂಯೆನ್ಸಸ್ ದಟ್ ನಿಮ್ಮ ಲೈಫಾಗ ಅದು ನಿಜ ಆಗಿ ಬಂದಿರೋದು ದಟ್ ಹ್ಯಾಸ್ ಅಫೆಕ್ಟೆಡ್ ನಿಮ್ಮ ಫಿಲ್ಮ್ ಕರಿಯರ್? Yes, I've always felt like ಸೇಮ್ ಲಾಕ್ಡೌನ್ ಟೈಮಲ್ಲಿ ನಾನು ಕೂತ್ಕೊಂಡು ಇಲ್ಲ ನನ್ನ ಹೋಪೇ ಕಾಣಿಸ್ತಾ ಇಲ್ಲ ಅಂದಾಗ ನಾನು ಗುರು ಶಿಷ್ಯರು ಗೇವ್ ಮೀ, ನನಗೆ ಎಷ್ಟು ಒಳ್ಳೊಳ್ಳೆ ಆಪರ್ಚುನಿಟೀಸ್ ಕೊಟ್ಟಿದೆ ಗುರು ಶಿಷ್ಯರು. ಒಂದು ಒಳ್ಳೆ ಹಾಡು ಕೊಟ್ಟಿದೆ. ಆ್ಯಂಡ್ ನಾನು ಮಾಡಿ ಹೇಳುತ್ತೀನಿ. ಆ್ಯಂಡ್ ನಾನು ಅಲ್ಲಿವರೆಗೂ ಮಾಡಿದ್ದು ರೋಲೇ ಬೇರೆ. ಅಲ್ಲಿವರೆಗೂ ಒಂದು ಕೌಂಟ್ ಆದರೆ ಗುರು ಶಿಷ್ಯರು ಆದಮೇಲೆ ಒಂದು ಕೌಂಟ್ ಅಂತಲೇ ನಾನು ತಿಳ್ಕೊತೀನಿ. ಸೊ ಅದೂ ನನಗೆ ಅದು ನನಗೆ ಹೇಗೆ ಬಂತು, ಹೇಗಾಯಿತು ಅಂತಲೇ ನಂಗೆ ಗೊತ್ತಿಲ್ಲ. ಬಿಕಾಸ್ ಜಡೇಶ್ ಸರ್ ಒಂದು ಸತಿ ಫೋನ್ ಮಾಡಿ, ಇನ್ನೂ ಗೊತ್ತಿಲ್ಲ ಅಮ್ಮ, ಒಂದು ಸತಿ ಆಡಿಷನ್ ಮಾಡು ಅಷ್ಟೇ ಹೇಳಿದ್ದು. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಐ ನೋ ಐ ಆಮ್ ಆಡಿಷನಿಂಗ್, ನಾನು ಕಾಸ್ಟ್ಯೂಮಲ್ಲಿದ್ದೀನಿ, ಫೋಟೋಶೂಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಲ್ಲಿವರೆಗೂ ಗೊತ್ತಿರಲಿಲ್ಲ ಐ ಮೀನ್ ಶೂಟ್ಗೆ ಹೋಗೋಕ್ಕೆ ಒಂದು 10 days ಮುಂಚೆವರೆಗೂ ನನಗೆ ಗೊತ್ತಿರಲಿಲ್ಲ. ಅದು 10 days ಮುಂಚೆ ನನ್ನ ಮನೇಲಿ ಸೈಕಲ್ ಬಂತು, ಕಾಸ್ಟ್ಯೂಮ್ ಬಂತು. ಓಕೆ ಮಾ ನೀನೇ ಹೀರೋಯಿನು, ಪ್ರಾಕ್ಟೀಸ್ ಮಾಡಿ ಸೈಕಲು ಅಂತ ಹೇಳಿದ್ರು. ಐ ಆಮ್ ಲೈಕ್ ಓ ಮೈ ಗಾಡ್, ಇಟ್ ಆ್ಯಕ್ಚುಲಿ ಹ್ಯಾಪನ್. ನಾನು 20 yearsಗೆ ಆಡಿಷನ್ ಸ್ಟಾರ್ಟ್ ಮಾಡಬೇಕು, ಐ ಹ್ಯಾವ್ ಟು ಸ್ಟಾರ್ಟ್ ವರ್ಕಿಂಗ್ ಬೈ 20 ಅಂತ ನನಗೆ ನಾನೇ ಒಂದು ಇನ್ವಿಸಿಬಲ್ ಬೌಂಡ್ರಿನ ಹಾಕ್ಕೊಂಡು ಓಕೆ ಐ ಆಮ್ ಗೋನ್ ಡೂ ಇಟ್ ಅಂದ್ಬಿಟ್ಟು ಇನ್ನೇನು ಬೆಂಗಳೂರಿಗೆ ಶಿಫ್ಟ್ ಆಗ್ತಾ ಇದ್ದೆ ನಾನು. ಆಲ್ಮೋಸ್ಟ್ ಇನ್ನೂ ಫುಲ್ ಕಂಪ್ಲೀಟು ಶಿಫ್ಟ್ ಆಗಿರಲಿಲ್ಲ. ಎವ್ರಿ ವೀಕೆಂಡ್ ಒಂದು ಸ್ವಲ್ಪ ಶಿಫ್ಟ್ ಮಾಡ್ಕೊತಾ ಇದ್ದೆ ನಾನು. ಆಗ ಒಂದು ದಿವಸ
ರ್ಯಾಂಡಮ್ಲಿ ಒಂದು 2 ಫೋನ್ ಕಾಲ್ ಬಂತು ಅದಕ್ಕೆ ಮುಂಚೆನೂ. ಐ ವಾಸ್ ಲೈಕ್ ಯಾರೋ ಆಡಿಷನ್ ಬನ್ನಿ ಈ ಥರ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ. ನನಗೆ ಭಯ ಆಗ್ತಾಯಿತ್ತು, ಓ ಮೈ ಗಾಡ್ ಎಲ್ಲಿ ಆಡಿಷನ್, ಯು ಡೋಂಟ್ ನೋ ಅಲ್ವಾ, ಹೆಸರು ಗೊತ್ತಿಲ್ಲ, ಜನ ಗೊತ್ತಿಲ್ಲ. ಆ್ಯಂಡ್ ಇದು ಅವ್ರ ಹೆಸರನ್ನ ಮುಂಚೆನೂ ನಾನು ಎಲ್ಲೂ ಕೇಳಿರಲಿಲ್ಲ. ಸೊ ಐ ವಾಸ್ ಲೈಕ್ ಇಲ್ಲ 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 ಅಂತ. ಅದಾದಮೇಲೆ ಅವ್ರ ಹೆಸರು ರಾಮಸ್ವಾಮಿ ಅಂತ. ಸೊ ಅವರು ಫೋನ್ ಮಾಡಿ, ಇಲ್ಲ ನಾನು ನಿಮ್ಮ ಪ್ರೊಫೈಲ್ ನೋಡಿದ್ದೀವಿ, ಆಡಿಷನ್ ಮಾಡಬೇಕು ಅಂತ ಇದ್ದೀವಿ ಅಂತ. ನಾನು ಐ ಸೆಡ್, ಅವ್ರು ಯಾರು ಅಂತಲೇ ಗೊತ್ತಿಲ್ಲ, ಹೆಂಗೆ ಅಂತ. ಐ ವಾಸ್ ಲೈಕ್, ನಾನು ಇರ್ತೀನಿ, ಅಟ್ಲೀಸ್ಟ್ ಟ್ರೈ ಮಾಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಐ ಕೆಪ್ಟ್ ಥಿಂಕಿಂಗ್, ಓಕೆ ನೋಡೋಣ ಅಂತ. ಒಂದಿನ ಏನಾಯಿತು, 120 ಮಿಸ್ ಕಾಲ್ಸ್ ನಮ್ಮ ಮಮ್ಮಿ ಕೊಟ್ಟಿದ್ರು ನನಗೆ. ಆ್ಯಂಡ್ ನಾನು ನಮ್ಮ ಚಿಕ್ಕಮ್ಮ ಮನೇಲಿ ಆಟಾಡ್ಕೊಂಡಿದ್ದೀನಿ ಚೆನ್ನಾಗಿ. ಏನಾಯಿತು ಅಂದರೆ, ಅವ್ರು ಫೋನ್ ಮಾಡ್ತಾ ಇದ್ದಾರೆ, ನಾಳೆ ನಮ್ಮ ಮನೆಗೆ ಆಡಿಷನ್ಗೆ ಬರ್ತಾ ಇದ್ದಾರಂತೆ, ಬೇಗ ಬಾ, ರೆಡಿ ಆಗಬೇಕು ನೀನು ಅಂತ. ನಾನು, ಇದ್ಯಾರು ಗುರು ನಮ್ಮ ಮನೆಗೆ ಬಂದು ನನಗೆ ಆಡಿಷನ್ ಮಾಡಿ, ನಾನು ಯಾವ್ದಿದು, ಇದ್ಯಾವ ಥರ ಸಿನಿಮಾ ಇದು ನಿಜವಾಗ್ಲೂ ಇದು ಯಾವುದೋ ಸ್ಕ್ಯಾಮೇ ಅನಿಸುತ್ತೆ ಅಮ್ಮ, ನಿನ್ನ ರೆಸ್ಪಾಂಡ್ ಎಲ್ಲ ಮಾಡಬೇಡ ಹಂಗೆ ಹೆಂಗೆ ಅಂತ ಹೇಳ್ತಾ ಇದ್ದೆ. ದೆನ್ ಶಿ ವಾಸ್ ಲೈಕ್, ಇಲ್ಲ ಇಲ್ಲ, ನಿಮ್ಮ ಆಂಟಿ ಹತ್ರನೂ ಮಾತಾಡಿದ್ದಾರೆ, ದೇವ್ ಟ್ರೈಡ್ ಕಾಂಟ್ಯಾಕ್ಟಿಂಗ್ ಮೀ ಫ್ರಮ್ ಸೋ ಮೆನಿ ಪ್ಲೇಸಸ್. ಆ್ಯಂಡ್ ಐ ವಾಸ್ ಲೈಕ್, ಓಕೆ ನಮ್ಮನೆ ಅಲ್ವಾ, ನಾನು ಅಟ್ಲೀಸ್ಟ್ ಸೇಫ್ ಸ್ಪೇಸ್ ಇರುತ್ತೆ, ನೋಡೋಣ ಅಂದ್ಬಿಟ್ಟು ಐ ವೇಟೆಡ್. ಆವಾಗ ಅನೀಶ್ ಅವರು, ಆವಾಗ ಸಿನಿಮಾ ಡೈರೆಕ್ಟರು, DOP, ಇನ್ನೊಬ್ರು ಅಸಿಸ್ಟೆಂಟ್ ಡೈರೆಕ್ಟರು, ಏನೋ ಒಂದು 5 ಜನ ಬಂದಿದ್ರು ನನ್ನ ಆಡಿಷನ್ ತೊಗೊಳೋದಕ್ಕೆ. ಆ್ಯಂಡ್ ದಟ್ ವಾಸ್ ದ ಫಸ್ಟ್ ಟೈಮ್ ಐ ಮೆಟ್ ಅನೀಶ್ ಆಲ್ಸೋ. ಆ್ಯಂಡ್ ಐ ವಾಸ್ ಲೈಕ್, ಓ ಇವ್ರನ್ನ ನೋಡಿದ್ದೀನಿ, ಬಟ್ ಇವರು ಅಂತ ಗೊತ್ತಿಲ್ಲ, ಬಿಕಾಸ್ ಕಾಂಟ್ಯಾಕ್ಟ್ ಮಾಡ್ತಾ ಇರೋರೇ ಬೇರೆ. ಸೊ ಸಿನಿಮಾ ಬಗ್ಗೆ ಏನು ಹೇಳಿಲ್ಲ, ಏನೂ ಹೇಳಿರಲಿಲ್ಲ ನನಗೆ. ಸೊ ಐ ವಾಸ್ ವೆರಿ ಸ್ಕೆಪ್ಟಿಕಲ್ ಅದಕ್ಕೆ. ಸೊ ವೆನ್ ಐ ಮೆಟ್ ದ ಟೀಮ್, ದೇ ಗೇವ್ ಮೀ ಶೀಟ್ ಅಂತ. ನನಗೆ ಫಸ್ಟ್ ಟೈಮ್ ಐ ಆಮ್ ಆಡಿಷನಿಂಗ್, ಒಂದು ಕೆಟ್ಟು ಆಡಿಷನ್ ಕೊಟ್ಟಿದ್ದೀನಿ ರಶ್ಮಿ. ಇಟ್ ವಾಸ್ ದ ವರ್ಸ್ಟ್ ಆಡಿಷನ್ ಆಫ್ ಮೈ ಲೈಫ್. ಬಟ್ ಅವ್ರಿಗೆ ಅನಿಸ್ತು, ಓಕೆ ಅವಳು ಹುಡುಗಿ ತುಂಬ ನರ್ವಸ್ ಆಗಿದ್ದಾರೆ. ಆಮೇಲೆ ನನ್ನ ಕೇಳಿದ್ರು, ಈ ಸ್ಕ್ರಿಪ್ಟ್ನ ನಿಮ್ಮ ಹತ್ರನೇ ಬಿಟ್ಟೋಗ್ತೀವಮ್ಮ, ನಾಳೆ ಬಂದು ಮಾಡ್ತೀವಿ, ಓಕೆ ನಾ ಪ್ರಿಪೇರ್ ಆಗ್ತೀಯಾ ಅಂತ. ಐ ವಾಸ್ ಲೈಕ್, ಓಕೆ ಟ್ರೈ ಮಾಡ್ತೀನಿ, ಥ್ಯಾಂಕ್ ಯು ಸೊ ಮಚ್. ದೇ ಟ್ರೈಡ್ ಆ್ಯಂಡ್ ದೇ ವೆ ಸೋ ಕೈಂಡ್. ಡೈರೆಕ್ಟರು ಅಷ್ಟೇ, ಹೀಗೆ ಹೇಳು, ಹೇಗೆ ಮಾಡಿ ನೋಡೋಣ, ಹೀಗೆ ಹೇಳು, ಇದೇ ಡೈಲಾಗ್ನ ನಿನ್ನ ಈ ವರ್ಡಿಂಗ್ಸ್ ಬಿಟ್ಬಿಡು, ಇದನ್ನೇ ನಿನ್ಗೆ ಹೆಂಗೆ ಬೇಕೋ ಹಂಗೆ ಹೇಳು, ಎಷ್ಟೊಂದು ಟ್ರೈ ಮಾಡಿದ್ರು. ಆ್ಯಂಡ್ ನೆಕ್ಸ್ಟ್ ಡೇ ಐ ಆಡಿಷನ್ಡ್. ಆಮೇಲೆ ಆಡಿಷನ್ ಮಾಡಿ ಎಲ್ಲ ಒಂದು 5 ಜನನೂ ಮುಖ ನೋಡಿಕೊಂಡು ಹೇಳ್ತೀವಿ ಅಂದ್ಬಿಟ್ಟು ಹೋದರು. ನಾನು ಓಕೆ ಹೇಳ್ದಂಗೆ ಬಿಡು ಇದು ಅಂದ್ಬಿಟ್ಟು ಆರಾಮಾಗಿದೆ. ಐ ಗಾಟ್ ಅ ಕಾಲ್ ಬ್ಯಾಕ್ ಅಗೇನ್. ನೆಕ್ಸ್ಟ್ 2 ಡೇಸಲ್ಲಿ ಕಾಲ್ ಬ್ಯಾಕ್ ಬಂತು. 8 ಡೇಸಲ್ಲಿ ಶೂಟ್ ಅಂದರು. ನನ್ನ ಕಣ್ಣು ತೆಗೆಯೋಷ್ಟರಲ್ಲಿ ನಾನು ಸೆಟ್ಟಲ್ಲಿದ್ದೆ ಆಲ್ರೆಡಿ. ಸೊ ಐ ಫೀಲ್ ಐ ವಾಸ್ ವೆರಿ ಲಕ್ಕಿ ದ ಫಸ್ಟ್ 3 ಮೂವೀಸ್, ಟು ಬಿ ವೆರಿ ಆನೆಸ್ಟ್. ಬಿಕಾಸ್ ವಾಸು ನನ್ನ ಪಕ್ಕ ಕಮರ್ಷಿಯಲ್ ಆ್ಯಕ್ಚುಲಿ ನನಗೆ ಫಸ್ಟ್ ಬಂದಿದ್ದು. ಬಟ್ ಆಚೆಗೆ ಬಂದಿದ್ದು ಎಸ್, ಈವನ್ ದಟ್ ಆಲ್ಸೋ. ನನಗೆ ವಾಸು ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಅನೀಶ್ ಅವ್ರು ಮತ್ತೆ ಬಂದು, ಯೋಗೀಶ್ ದ್ವಾರಕೀಶ್ ಅವರು ನಿನ್ನ ನಂಬರ್ ಕೇಳ್ತಾ ಇದ್ದಾರೆ, ನಾನು ಕೊಡ್ತಾ ಇದ್ದೀನಿ ಅಂತ. ನಾನು ವಾಸ್ ಲೈಕ್, ಓ ಮೈ ಗಾಡ್, ನನ್ನ ನಂಬರ್ ಅವ್ರಿಗೆ ಹೆಂಗೆ ಗೊತ್ತು ನಾನು ಎಕ್ಸಿಸ್ಟ್ ಆಗ್ತಾ ಇದ್ದೀನಿ ಅಂತ ಫಸ್ಟ್ಲಿ ಅಂತ. ಇಲ್ಲ ಆಡಿಷನ್ ಮಾಡ್ತಾರೆ, ನೀನು ಹೋಗು ಮಾಡು ಅಂತ. ಐ ಸೆಡ್ ಓಕೆ. ಅಲ್ಲಿವರೆಗೂ ನಾನು ಅಮ್ಮ ಐ ಲವ್ ಯು ಸಿನಿಮಾ ಬಗ್ಗೆ ಗೊತ್ತಿರಲಿಲ್ಲ, ಯಾರು ಹೀರೋ ಗೊತ್ತಿರಲಿಲ್ಲ. ಬಟ್ ಫಸ್ಟ್ ಟೈಮ್ ಐ ವೆಂಟ್ ಟು ದ್ವಾರಕೀಶ್ ಸರ್ಸ್ ಹೌಸ್ ಆ್ಯಂಡ್ I was like, oh my God, this is actually happening. This is like real. ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇದೆ ಅಂತ ಹೋಗಿ ಆ ಸಿನಿಮಾಗೆ ಅಮ್ಮ ಐ ಲವ್ ಯು ನಾನು 7 ಟೈಮ್ಸ್ ಆಡಿಷನ್ ಮಾಡಿದ್ದೀನಿ. 7 ಟೈಮ್ಸ್. ಆ್ಯಂಡ್ ಆಲ್ 7 ಟೈಮ್ಸ್ ನಾನು ಬರಬೇಕಾದ್ರೆ ಇವಾಗ ಆಗಲ್ಲ ಬಿಡು, ಇದಾಗಲ್ಲ ಬಿಡು ಅಂತಲೇ ಬಂದಿದ್ದೆ. ಈ ಫೇಸ್ ಆಫ್ ಲೈಫ್ ವಾಟ್ ಯು ರನ್ನಿಂಗ್ ಬಿಹೈಂಡ್? ಬಿಕಾಸ್ ನಿಮ್ಮ ಜರ್ನಿನೇ ಬೇರೆ. ವಿತ್ ಸೋ ಮೆನಿ ಮೂವೀಸ್ ಟು ಯೋರ್ ಕಿಟಿ, ಪ್ಲಸ್ ಹೈಸ್ ಆ್ಯಂಡ್ ಲೋಸ್ ಆ್ಯಂಡ್ ಎಕ್ಸ್ಪೋಜರ್. What are you chasing, Anta? I am chasing opportunities. I am really chasing opportunities because ನನಗೆ ಇಲ್ಲಿವರೆಗೂ ನಾನು ಮಾಡಿರೋದ್ರಲ್ಲಿ ಎಲ್ಲರೂ ಕೇಳ್ತಾರಲ್ಲ ಫಾರ್ಮ್ಯುಲಾ ಮಂತ್ರ ಏನಿದೆ ಅಂತ. ಐ ಹ್ಯಾವ್ ಅಂಡರ್ಸ್ಟುಡ್ ಒನ್ ಥಿಂಗ್, ನಿಮ್ಮ ಕೈಯಲ್ಲಿ ಏನಿರಲಿ, ನೀವು ಹಾರ್ಡ್ ವರ್ಕಿಂಗ್ ಆಗಿರಲಿ, ನಿಮ್ಮ ಹತ್ರ ಟ್ಯಾಲೆಂಟ್ ಇರಲಿ, ನಿಮ್ಮ ಹತ್ರ ಇರಲಿ, ಬಟ್ ಆಪರ್ಚುನಿಟಿ ಕೊಟ್ಟಿಲ್ಲ ಅಂದರೆ ಅದೆಲ್ಲ ಏನೂ ಯೂಸ್ ಇಲ್ಲ. ಆ್ಯಂಡ್ ಐ ಆ್ಯಕ್ಚುಲಿ ಲರ್ನ್ ದಿಸ್ ಫ್ರಮ್ ರಮೇಶ್ ಸರ್. ಯಾವುದೋ ಒಂದು ಇದರಲ್ಲಿ ಹೇಳಿದರು, ನೀವು ಎಷ್ಟೇ ಟ್ಯಾಲೆಂಟೆಡ್ ಆಗಿರಿ, ಎಷ್ಟೇ ಹಾರ್ಡ್ ವರ್ಕಿಂಗ್ ಆಗಿರಲಿ, ಆ ಹಾರ್ಡ್ ವರ್ಕ್ನ ಟ್ಯಾಲೆಂಟ್ ತೋರ್ಸೋಕ್ಕೆ ಒಂದು ವೇದಿಕೆ ಸಿಕ್ಕಿಲ್ಲ ಅಂದರೆ ಅದರದ್ದು ಯೂಸ್ ಇಲ್ಲ. ಆನೆಸ್ಟ್ಲಿ, ಸಾರಿ ಟು ಯೂಸ್ ದ ವರ್ಡ್, ಬಟ್ ಅದರಿಂದ ನಿಮಗೇನು ಉಪಯೋಗ ಆಗೋದಿಲ್ಲ. ಸೊ ಪ್ರಾಬ್ಲಮ್ ಏನಂದರೆ ಆ ಆಪರ್ಚುನಿಟಿ ಸಿಗೋದು ತುಂಬ ಕಷ್ಟ. ಬಿಕಾಸ್ ಅಗೇನ್ ಇಟ್ ಗೋಸ್ ಬ್ಯಾಕ್ ಟು ಎವ್ರಿಬಡಿ ಈಸ್ ಹಿಯರ್ ಫಾರ್ ದ ಸೇಮ್ ರೀಸನ್. ಎವ್ರಿಬಡಿ ಈಸ್ ಹಿಯರ್ ಟು ಬಿಕಮ್ ನಂಬರ್ 1 ಆ್ಯಂಡ್ ಎಲ್ಲರದ್ದು ಅವ್ರದ್ದೇ ಒಂದು ಚೇಸಸ್ ಇರುತ್ತೆ. ಸೊ ಆ ರೇಂಜಲ್ಲಿ ನಾನು ನೋಡಿದ್ರೆ ನನಗೆ ಜಸ್ಟ್ ಆಪರ್ಚುನಿಟಿ ಬೇಕು. ಆ ಆಪರ್ಚುನಿಟಿ ನಾನು ಏನು ಮಾಡ್ಕೋಬೇಕು ಅದು ನನಗೆ ಗೊತ್ತಿದೆ. ಸೊ ಆ ಆಪರ್ಚುನಿಟಿನ ಹೇಗೆ ಬಳಸ್ಕೋಬೇಕು ಅನ್ನೋದು ನನಗೆ ಗೊತ್ತಿದೆ. ಐ ಜಸ್ಟ್ ನೀಡ್ ಇನಫ್ ಆಪರ್ಚುನಿಟೀಸ್ ಆ್ಯಂಡ್ ಐ ನೋ ಹೌ ಟು ಮೇಕ್ ಮೈ ಲೈಫ್ ಫ್ರಮ್ ಇಟ್. So I'm not chasing money, I'm not chasing success. I know how to do all of that. But what I'm chasing is opportunity. Just give me one chance. So ಈ ಮಧ್ಯ ಈ ಮಹಾನಟಿ ಫೇಸ್ ಎಲ್ಲ ಬಂತಲ್ಲ, ಅಲ್ಲಿ ಜಡ್ಜ್ ಆಗಿ, ಸೊ ಅದೊಂದು ಸ್ಟೆಪ್ ಅಪ್ ಅಲ್ವಾ? ಸೊ ಆ ಫೇಸ್
ಇಟ್ಸ್ ವೆರಿ ರೀಸೆಂಟ್ ಫೇಸ್ ಅಲ್ವಾ? Yeah. ವೆನ್ ಯು ಆರ್ ಗೆಟಿಂಗ್ ಇನ್ ಟು ಇಟ್, ವಾಟ್ ವಾಸ್ ಯುವರ್ ಎಕ್ಸ್ಪೆಕ್ಟೇಷನ್? ಯಾಕಂದರೆ ಟಿ ವಿ ಅನ್ನೋದಿದೆಯಲ್ಲ, ಟಿ ವಿ ಇಸ್ ಅ ಅಮೇಝಿಂಗ್ ಆ್ಯನಿಮಲ್. Yeah. ಅದು ನಿಮ್ಗೆ ಕೊಡೋ ರೆಕಗ್ನಿಷನ್ನು ಅದು ನಿಮಗೆ Unbelievable, yeah. ಅಲ್ವಾ? Yeah. ಸೊ ನನಗೆ ಆ್ಯಕ್ಚುಲಿ ವೆನ್ ದೇ ಫಸ್ಟ್ ಗಾಟ್ ಇನ್ ಟಚ್ ವಿತ್ ಮೀ ಐ ವಾಸ್ ಲೈಕ್ ವೆರಿ ಸ್ಕೆಪ್ಟಿಕಲ್. ಐ ಸೆಡ್ ಇಷ್ಟು ಬೇಗ ಟಿ ವಿ, ಫಸ್ಟ್ ಆಫ್ ಆಲ್ ಅಷ್ಟು ದೊಡ್ಡ ಪ್ಯಾನಲ್, ನಾನು ಅಪ್ಪಿತಪ್ಪಿ ಏನೋನೋ ಹೇಳಿ ಮಾತಾಡಿ ಐ ಡೋಂಟ್ ವಾಂಟ್ ಟು ಲೈಕ್ ಟೇಕ್ ದಟ್ ರೆಸ್ಪಾನ್ಸಿಬಿಲಿಟಿ. ದೇ ಸೆಡ್ ನೋ, ಆ ಥರ ಏನು ಶೋ ಅಲ್ಲ, ಇಟ್ಸ್ ಅ ವೆರಿ ಚಿಲ್ ರಿಲ್ಯಾಕ್ಸ್ ಶೋ ಆ್ಯಂಡ್ ನಿಮಗೆ ಗೊತ್ತಿರೋರೇ ಇದ್ದಾರೆ ಪ್ಯಾನಲಲ್ಲಿ. ಆ್ಯಂಡ್ ಐ ವಾಸ್ ಲೈಕ್, ಯಾರು ಗೊತ್ತಿರೋರು? ತರುಣ್ ಸರು, ಪ್ರೇಮಾ ಮ್ಯಾಮು, ರಮೇಶ್ ಸರು, ನೀವು. ಐ ವಾಸ್ ಲೈಕ್, ರಮೇಶ್ ಸರ್, ಪ್ರೇಮಾ ಮ್ಯಾಮ್, ದೇ ಆರ್ ಆಲ್ ಲೈಕ್, ಅವ್ರು ನೋಡಿರೋ ಲೈಫ್ ಎಕ್ಸ್ಪೀರಿಯನ್ಸಿಗಿಂತ, ಅವ್ರು ನೋಡಿರೋ ಒಂದು ಸಕ್ಸಸ್ ಫೇಲಿಯರ್ಗಿಂತ ನಮ್ದು ಏನಿಲ್ಲ ಅಲ್ಲ. ಆ್ಯಂಡ್ ಮೋಸ್ಟ್ಲಿ ದೇರ್ ಆಲ್ ವೆರಿ ಪ್ರೊಫೆಷ್ನಲ್ ಪೀಪಲ್. ಲೈಕ್ ದೇ ನೋ ಏನಕ್ಕೆ ಬಂದಿದ್ದಾರೆ, ಏನು ಅವ್ರ ಕೆಲಸ ಏನು, ದಟ್ಸ್ ಹೌ ಐ ಸಿ ದೆಮ್. ಆ್ಯಂಡ್ ನನಗೆ ಆಪರ್ಚುನಿಟಿ ಬಂದಾಗ ಫಸ್ಟ್ ಆಫ್ ಆಲ್ ನಾನು ಐ ವಾಸ್ ವೆರಿ ಸ್ಕೆಪ್ಟಿಕಲ್. ನಾನು ಹೇಳ್ದಂಗೆ ತೊಗೋಬೇಕಾ, ಮಾಡಬೇಕಾ, ಬೇಡವಾ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ನನಗೆ ಕ್ಲಾರಿಟಿ ಇತ್ತು, ಬಿಕಾಸ್ ಟಿ ವಿ ಈಸ್ ಅನ್ ಅಮೇಝಿಂಗ್ ಮೀಡಿಯಮ್ ಫಾರ್ ಎಕ್ಸ್ಪೋಷರ್. ಥಿಯೇಟರ್ ಜನಕ್ಕೆ ಏನೋ ನಾವು ಹೋಗ್ಬಿಟ್ಟು ಬನ್ನಿ ಸಿನಿಮಾ ನೋಡಿ ಅನ್ಬೇಕು. ಇಲ್ಲಿ ನಾವೇ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ, ನೀವು ಅಲ್ಲೇ ಕೂತ್ಕೊಳ್ಳಿ, ನಾವೇ ಬರ್ತೀವಿ ಅಂತ, ವಿಚ್ ಇಸ್ ಅಮೇಝಿಂಗ್. ಬಿಕಾಸ್ ಒಂದು ಮನೇಲಿ 10 ಜನ ಇದ್ದರೆ ಇಬ್ಬರು ಥಿಯೇಟ್ರಿಗೆ ಹೋಗ್ಬೋದು, ಇನ್ನು 8 ಜನ ಮನೇಲೇ ಇರ್ತಾರೆ. ಸೊ ನಾವು ಅವ್ರನ್ನ ತಲುಪಬೇಕು, ಅವ್ರಿಗೆ ನಮ್ಮ ಬಗ್ಗೆ ಗೊತ್ತಾಗಬೇಕು ಅಂದರೆ ಟಿ ವಿ ಇಸ್ ಅನ್ ಅಮೇಝಿಂಗ್ ಮೀಡಿಯಮ್ ಅನ್ನೋದು ನನಗೆ ಗೊತ್ತಿತ್ತು. ಆ್ಯಂಡ್ ದಟ್ ವಾಸ್ ದ ಓನ್ಲಿ ರೀಸನ್ ಐ ಸೆಡ್ ಯೆಸ್ ಟು ಇಟ್. ಬಟ್ ಆನೆಸ್ಟ್ಲಿ ಅದಾದಮೇಲೆ ನನಗೆ ಸಿಕ್ಕಿದ್ದು ಎಕ್ಸ್ಪೋಷರ್. ಇವಾಗ ಮುಂಚೆ ಅದೆಲ್ಲ ನಂದು ಒಂದು ಫೇಸ್ ಥರ, ಒಂದು ಫೇಸಲ್ಲಿ ಎಲ್ಲರೂ ಆಣೆ ಮಾಡಿ ಹೀರೋಯಿನ್ ಅಂತ ಬರ್ತಾಯಿದ್ರು. ಆಮೇಲೆ ಹಿತ್ತಲಕ್ಕ ಅಂತ ಬರ್ತಾಯಿದ್ರು. ಈಗ ಮಹಾನಟಿ ನಿಶ್ವಿಕಾ ಅಂತ ಬರುತ್ತೆ. ಆ್ಯಂಡ್ ಈಗಿನ ಕ್ರೌಡ್ ನನಗೆ ಅಪ್ರೋಚ್ ಮಾಡೋದು ಲೈಕ್ ಎಲ್ಡರ್ಲಿ ವಿಮೆನ್, ಅಮ್ಮ, ಮೋಸ್ಟ್ಲಿ ಫೀಮೇಲ್ ಯುನೋ ಲೈಕ್ ಫ್ಯಾನ್ಸ್ ಬರ್ತಾರೆ. ಮುಂಚೆ ಇಟ್ ವಾಸ್ ಮೋಸ್ಟ್ಲಿ ಮೇಲ್ ಫ್ಯಾನ್ಸ್ ಜಾಸ್ತಿ ಸಿಗ್ತಾಯಿತ್ತು ನನಗೆ. ಸೊ ಐ ರಿಯಲೈಸ್ ದಟ್ ಸೋ ಮಚ್ ಮೋರ್ ಇಂಪಾರ್ಟೆಂಟ್. ಈಗ ಐ ನೋ ಫಾರ್ ಶೋರ್, ಈಗ ನಂದು ಯಾವ್ದಾದ್ರು ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ, ಇದು ಶೋರ್ ಜಡ್ಜ್ ಆಗಿದ್ಲಲ್ವಾ, ಬಾ ಹೋಗಿ ನೋಡೋಣ ಏನು ಮಾಡಿದ್ದಾಳೆ ಅನ್ನೋದು ಅಟ್ಲೀಸ್ಟ್ ಬರುತ್ತೆ. ಅದು ಆದರೂ ಒಂದು ಪಿಕಪ್ ಪಾಯಿಂಟ್ ಆದರೆ ಇಟ್ಸ್ ಗುಡ್ ಫಾರ್ ಮೀ ಓನ್ಲಿ. ಆ್ಯಂಡ್ ಪೀಪಲ್ ಹ್ಯಾವ್ ಕಮ್ ಟು ಮೀ ಆ್ಯಂಡ್ ದೇ ಸೆಡ್, ಇಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತೀರಾ ಶೋನಲ್ಲಿ, ತುಂಬ ಮೆಚೂರಾಗಿ ನಡೆಸ್ಕೊಡ್ತಾ ಇದ್ರಿ, ವೆರಿ ನೈಸ್ ಟು ಸಿ ದಟ್ ಶೇಡ್ ಆಫ್ ಯು. And a lot of people didn't know how sensitive I was, because I was crying on the show all the time. And then they were like, I didn't know you were so sensitive. I said, yeah, I am. So I think people got to see Nishvika and the not real Nishvika, yeah, and not the Nishvika character representing representing characters. yeah. A lot of seeds are already put in, Yeah. and it's about to sprout. Yeah. We will always wish you the best. Hagagi, Thank keep you. going. Yes. And so that was Nishvika. Thank you. Thank you Nishvika. so much. Thank you for having me. Thank you ಎಲ್ರು ಕೂತ್ಕೊಂಡು ನೋಡಿದ್ದಕ್ಕೆ. Thank you. Keep growing. Yes, All of us. And I'm damn sure by the next time we meet, you would have new branches, you would have new flowers, Yeah. fruits, hopefully. Yes. Thank Yes. you.